ದೇವಾಲಯದ ಇತಿಹಾಸ. ಶ್ರೀ ಪದ್ಮನಾಭಸ್ವಾಮಿ ದೇವಾಲಯದ ಮೂಲವು ಪ್ರಾಚೀನ ಕಾಲದಲ್ಲಿ ಕಳೆದುಹೋಗಿದೆ. ಶ್ರೀ ಪದ್ಮನಾಭಸ್ವಾಮಿಯ ಮೂಲ ವಿಗ್ರಹವನ್ನು ಯಾವಾಗ ಮತ್ತು ಯಾರಿಂದ ಪ್ರತಿಷ್ಠಾಪಿಸಲಾಯಿತು ಎಂಬುದನ್ನು ಯಾವುದೇ ವಿಶ್ವಾಸಾರ್ಹ ಐತಿಹಾಸಿಕ ದಾಖಲೆಗಳಿಂದ ಅಥವಾ ಇತರ ಮೂಲಗಳಿಂದ ಯಾವುದೇ ನಿಖರತೆಯಿಂದ ನಿರ್ಧರಿಸಲು ಸಾಧ್ಯವಿಲ್ಲ. ಈ ದೇವಾಲಯವು ಮಹಾಕಾವ್ಯಗಳು ಮತ್ತು ಪುರಾಣಗಳಲ್ಲಿ ಉಲ್ಲೇಖಗಳನ್ನು ಹೊಂದಿದೆ. ಶ್ರೀಮದ್ ಭಾಗವತ ಹೇಳುವಂತೆ ಬಲರಾಮನು ಈ ದೇವಾಲಯಕ್ಕೆ ಭೇಟಿ ನೀಡಿ ಪದ್ಮತೀರ್ಥದಲ್ಲಿ ಸ್ನಾನ ಮಾಡಿ ಹಲವಾರು ನೈವೇದ್ಯಗಳನ್ನು ಮಾಡಿದನು. 9ನೇ ಶತಮಾನದ ಕವಿ ಮತ್ತು ಆಳ್ವಾರ್ ಸಂಪ್ರದಾಯದ 12 ವೈಷ್ಣವ ಸಂತರಲ್ಲಿ ಒಬ್ಬರಾದ ನಮ್ಮಾಳ್ವಾರ್ ಅವರು ಭಗವಾನ್ ಪದ್ಮನಾಭನನ್ನು ಸ್ತುತಿಸುವ 10 ಕೀರ್ತನೆಗಳನ್ನು ರಚಿಸಿದ್ದಾರೆ. ತಿರುವಾಂಕೂರಿನ ದಿವಂಗತ ಡಾ. ಎಲ್.ಎ. ರವಿವರ್ಮ ಅವರಂತಹ ಕೆಲವು ಪ್ರಸಿದ್ಧ ವಿದ್ವಾಂಸರು, ಬರಹಗಾರರು ಮತ್ತು ಇತಿಹಾಸಕಾರರು ಈ ದೇವಾಲಯವನ್ನು ಕಲಿಯುಗದ ಮೊದಲ ದಿನದಂದು 5000 ವರ್ಷಗಳ ಹಿಂದೆ ಸ್ಥಾಪಿಸಲಾಯಿತು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ದೇವಾಲಯದ ದಂತಕಥೆಗಳು ಶತಮಾನಗಳಿಂದ ಹಸ್ತಾಂತರಿಸಲ್ಪಟ್ಟಿವೆ. ದೇವಾಲಯದ ಹಳೆಯ ತಾಳೆಗರಿ ದಾಖಲೆಗಳಲ್ಲಿ ಮತ್ತು ಅನಂತಶಯನ ಮಾಹಾತ್ಮ್ಯ ಎಂಬ ಪ್ರಸಿದ್ಧ ಗ್ರಂಥದಲ್ಲಿ ಸ್ಥಾನವನ್ನು ಕಂಡುಕೊಳ್ಳುವ ಅಂತಹ ಒಂದು ದಂತಕಥೆಯು ಇದನ್ನು ದಿವಾಕರ ಮುನಿ ಎಂಬ ತುಳು ಬ್ರಾಹ್ಮಣ ವಿರಕ್ತರಿಂದ ಪ್ರತಿಷ್ಠಾಪಿಸಿದನೆಂದು ಉಲ್ಲೇಖಿಸುತ್ತದೆ. ಕಲಿಯುಗದ 950ನೇ ವರ್ಷದಲ್ಲಿ ವಿಗ್ರಹದ ಪುನರ್ ಪ್ರತಿಷ್ಠಾಪನೆ ಮಾಡಲಾಯಿತು. 960ನೇ ಕಲಿ ವರ್ಷದಲ್ಲಿ ರಾಜ ಕೋಥ ಮಾರ್ತಾಂಡನು ಅಭಿಶ್ರವಣ ಮಂಟಪವನ್ನು ನಿರ್ಮಿಸಿದನು. ಅನಂತಶಯನ ಮಾಹಾತ್ಮ್ಯದಲ್ಲಿ ಹೇಳಲಾದ ಕಥೆಯು ಈ ಕೆಳಗಿನಂತಿರುತ್ತದೆ. ದಿವಾಕರ ಮುನಿ ಮಹಾವಿಷ್ಣು ಭಕ್ತ. ಆನರ್ಥದೇಶದಲ್ಲಿದ್ದಾಗ ಅವರು ಆಳವಾದ ತಪಸ್ಸನ್ನು ಮಾಡಿದರು. ಒಂದು ದಿನ ಮಹಾವಿಷ್ಣು ಮುನಿಯ ಮುಂದೆ ಮುದ್ದಾದ ಮಗುವಾಗಿ ಕಾಣಿಸಿಕೊಂಡನು. ಆಕರ್ಷಕ ಮಗು ಋಷಿಯ ಗಮನ ಸೆಳೆಯಿತು. ಅವನು ತನ್ನೊಂದಿಗೆ ಇರಲು ದೇವರ ಮಗುವನ್ನು ವಿನಂತಿಸಿದನು. ಮಗು ತನ್ನ ವಾಸ್ತವ್ಯವನ್ನು ಷರತ್ತುಬದ್ಧಗೊಳಿಸಿತು. ಅದರಂತೆ ಸನ್ಯಾಸಿಯು ಅವನನ್ನು ಗೌರವದಿಂದ ಕಾಣಬೇಕು. ಹಾಗೆ ಮಾಡಲು ವಿಫಲವಾದಾಗ ಅವನು ತಕ್ಷಣವೇ ಕಣ್ಮರೆಯಾಗುತ್ತಾನೆ. ಇದನ್ನು ಸ್ವೀಕರಿಸಲಾಯಿತು ಮತ್ತು ಮಗು ಅವನೊಂದಿಗೆ ಉಳಿಯಿತು. ಸನ್ಯಾಸಿಯು ಅವನಿಗೆ ಹೆಚ್ಚಿನ ಕಾಳಜಿಯನ್ನು ನೀಡಿದರು ಮತ್ತು ಬಾಲಿಶ ಕುಚೇಷ್ಟೆಗಳನ್ನು ಸಹಿಸಿಕೊಂಡರು. ಒಂದು ದಿನ ಸನ್ಯಾಸಿಯು ತನ್ನ ಪ್ರಾರ್ಥನೆಯಲ್ಲಿ ಆಳವಾದ ಧ್ಯಾನದಲ್ಲಿದ್ದಾಗ ಚಳಿಯು ಸನ್ಯಾಸಿಯು ಪೂಜೆಗೆ ಬಳಸುತ್ತಿದ್ದ ಸಾಲಗ್ರಾಮವನ್ನು ತೆಗೆದುಕೊಂಡು ತನ್ನ ಬಾಯಿಗೆ ಹಾಕಿಕೊಂಡಿತು ಮತ್ತು ದಿವಾಕರ ಮುನಿಯು ಬಹಳ ಕೋಪಗೊಂಡನು ಮತ್ತು ಸಹಿಸಿಕೊಳ್ಳಬಲ್ಲನು. ಅದು ಮುಂದೆ ಇಲ್ಲ. ನಂತರ ಅವರು ಮಗುವನ್ನು ಶಿಕ್ಷಿಸಿದರು. ಹಿಂದಿನ ಒಪ್ಪಂದದ ಪ್ರಕಾರ ತಕ್ಷಣವೇ ಮಗು ಓಡಿಹೋಗಿ ಸ್ಥಳದಿಂದ ಕಣ್ಮರೆಯಾಯಿತು. ಹೋಗುವಾಗ ಅವರು ಹೇಳಿದರು, ನೀವು ನನ್ನನ್ನು ಮತ್ತೆ ನೋಡಲು ಬಯಸಿದರೆ ನೀವು ನನ್ನನ್ನು ಮತ್ತೆ ಅನಂತಕಾಡುವಿನಲ್ಲಿ ಕಾಣುತ್ತೀರಿ. ಆಗಲೇ ದಿವಾಕರ ಮುನಿಗೆ ತನ್ನ ಹಿಂದಿನ ಬಾಲ ಅತಿಥಿ ಯಾರೆಂದು ಅರಿವಾಯಿತು. ಸನ್ಯಾಸಿಯು ಅಸಹನೀಯ ದುಃಖದಿಂದ ಬಳಲುತ್ತಿದ್ದನು ಮತ್ತು ಅನೇಕ ದಿನಗಳವರೆಗೆ ಮಗುವು ಆಹಾರ, ವಿಶ್ರಾಂತಿ ಮತ್ತು ನಿದ್ರೆಯ ಪ್ರಕ್ರಿಯೆಯಲ್ಲಿ ಅನುಸರಿಸಿದ ಮಾರ್ಗವೆಂದು ಅವನು ನಂಬಿದನು. ಅಂತಿಮವಾಗಿ ಅವರು ಸಮುದ್ರ ತೀರದ ಸಮೀಪವಿರುವ ಅರಣ್ಯ ಪ್ರದೇಶವನ್ನು ತಲುಪಿದರು. ಮಗುವಿನ ಬೃಹತ್ ಇಲಪ್ಪ ಮರದಲ್ಲಿ ಕಣ್ಮರೆಯಾಗುತ್ತಿರುವುದನ್ನು ನೋಡಿದರು. ತಕ್ಷಣವೇ ಮರವು ನೆಲಕ್ಕೆ ಬಿದ್ದಿತು ಮತ್ತು ಅದು ಶ್ರೀ ಮಹಾವಿಷ್ಣುವಿನ ರೂಪವನ್ನು ತಾಳಿತು. ದೈವಿಕ ರೂಪವು ಅದರ ತಲೆಯನ್ನು ತಿರುವಲ್ಲಂ ಪೂರ್ವಕೋಟೆಯಿಂದ ಸುಮಾರು 3 ಮೈಲುಗಳಷ್ಟು ದೂರದಲ್ಲಿರುವ ಶ್ರೀ ಪದ್ಮನಾಭ ಸ್ವಾಮಿಯ ದೇವಾಲಯವಿರುವ ಸ್ಥಳ ಮತ್ತು ಅದರ ಪಾದಗಳು ತ್ರಿಪ್ಪಾಪುರ ಉತ್ತರಕ್ಕೆ 5 ಮೈಲುಗಳಷ್ಟು ದೂರದಲ್ಲಿತ್ತು. ತನ್ನ ಮುಂದೆ ಪ್ರಕಟವಾದ ದಿವ್ಯ ಸ್ವರೂಪದ ಗಾಂಭೀರ್ಯ ಮತ್ತು ಗಾತ್ರದಿಂದ ವಿಸ್ಮಯಗೊಂಡ ಸನ್ಯಾಸಿಯು ಭಗವಂತನನ್ನು ನೋಡುವಂತೆ ತನ್ನನ್ನು ಗಾತ್ರದಲ್ಲಿ ಸಾಂದ್ರೀಕರಿಸುವಂತೆ ಪ್ರಾರ್ಥಿಸಿದನು. ಅಲ್ಲಿ ಭಗವಂತನ ಚಿತ್ರವು ಗಾತ್ರಕ್ಕೆ ಕುಗ್ಗಿತು. ಸನ್ಯಾಸಿಯ ಯೋಗ ದಂಡದ 3 ಪಟ್ಟು ಉದ್ದವಾಗಿದೆ. ಅವರ ಪ್ರಾರ್ಥನೆಗಳು ನೆರವೇರಿದವು. ಅವರು ತಕ್ಷಣ ತೆಂಗಿನ ಚಿಪ್ಪಿನಲ್ಲಿ ಹಸಿ ಮಾವಿನ ಹಣ್ಣನ್ನು ಅರ್ಪಿಸಿದರು. ಈಗಲೂ ಈ ಅರ್ಪಣೆ ಮುಂದುವರೆದಿದೆ. ಭಗವಂತ ಅವರಿಗೆ ಪೂಜೆಯನ್ನು ತುಳು ಬ್ರಾಹ್ಮಣರೇ ನಡೆಸಬೇಕು ಎಂದು ಆದೇಶಿಸಿದರು. ಇಂದಿಗೂ ಈ ದೇವಾಲಯದಲ್ಲಿರುವ ಅರ್ಧದಷ್ಟು ಸಂಖ್ಯೆಯ ಪೂಜಾರಿಗಳು, ಪುರೋಹಿತರು ತುಳು ಪ್ರದೇಶವನ್ನು ಪ್ರತಿನಿಧಿಸುತ್ತಾರೆ. ದೇವಾಲಯದ ಮೂಲದ ಬಗ್ಗೆ ಸಾಮಾನ್ಯವಾಗಿ ಅಂಗೀಕರಿಸಲ್ಪಟ್ಟ ಮತ್ತೊಂದು ಆವೃತ್ತಿಯು ಪ್ರಸಿದ್ಧ ನಂಬೂತಿರಿ ಸನ್ಯಾಸಿ ವಿಲ್ವಮಂಗಲತು ಸ್ವಾಮಿಯಾರ್ಗೆ ಸಂಬಂಧಿಸಿದೆ. ಅವರ ಹೆಸರು ದಕ್ಷಿಣ ಭಾರತದ ಹಲವಾರು ದೇವಾಲಯಗಳ ಇತಿಹಾಸದೊಂದಿಗೆ ಸಂಬಂಧ ಹೊಂದಿದೆ. ಈ ಸ್ವಾಮಿಯಾರ್ ಕೂಡ ವಿಷ್ಣು ಭಕ್ತ. ಈ ದಂತಕಥೆಯು ಮೇಲೆ ಉಲ್ಲೇಖಿಸಲಾದ ದಿವಾಕರ ಮುನಿಯೊಂದಿಗೆ ಬಹುತೇಕ ಹೋಲುತ್ತದೆ. ಶ್ರೀ ಮಹಾವಿಷ್ಣು ಅನಂತಶಯನ ರೂಪದಲ್ಲಿ, ಅನಂತನ ಮೇಲೆ ಮಲಗಿರುವ ರೂಪದಲ್ಲಿ,
ಅನಂತನ ಕಾಡುವಿನಲ್ಲಿ ಋಷಿಯ ಮುಂದೆ ಕಾಣಿಸಿಕೊಂಡಾಗ ಅವನಿಗೆ ಅರ್ಪಿಸಲು ಯೋಗ್ಯವಾದ ಏನೂ ಇರಲಿಲ್ಲ ಎಂದು ಹೇಳಲಾಗುತ್ತದೆ. ಹತ್ತಿರದಲ್ಲೇ ನಿಂತಿದ್ದ ಮಾವಿನ ಮರದಿಂದ ಒಂದಿಷ್ಟು ಹಣ್ಣಾಗದ ಮಾವಿನ ಹಣ್ಣನ್ನು ಕಿತ್ತು ಅಲ್ಲೇ ಇದ್ದ ತೆಂಗಿನ ಚಿಪ್ಪಿನಲ್ಲಿ ಹಾಕಿ ನಮ್ರತೆಯಿಂದ ಅದನ್ನು ಭಗವಂತನಿಗೆ ನಿವೇದ್ಯಂ ಎಂದು ಅರ್ಪಿಸಿದರು. ಇಂದಿಗೂ ಉಪ್ಪುಸಹಿತ ಮಾವು ಪ್ರಮುಖ ನೈವೇದ್ಯವಾಗಿದೆ. ಮೂಲ ತೆಂಗಿನ ಚಿಪ್ಪನ್ನು ಚಿನ್ನದಲ್ಲಿ ಅಡಕಗೊಳಿಸಲಾಗಿದೆ. ಈ ಉದ್ದೇಶಕ್ಕಾಗಿ ವಿಶೇಷವಾಗಿ ನಿಯೋಜಿಸಲಾದ ನಂಬೂತಿರಿ ಬ್ರಾಹ್ಮಣ ಸನ್ಯಾಸಿ ನಿಯೋಜಿತ ಪುಷ್ಪಾಂಜಲಿ ಸ್ವಾಮಿಯಾರ್ ಅವರಿಂದ ಬೆಳಿಗ್ಗೆ ಪುಷ್ಪಾಂಜಲಿ ನಡೆಸುವುದು ಕಳೆದ ಹಲವಾರು ಶತಮಾನಗಳಿಂದ ದೇವಸ್ಥಾನದಲ್ಲಿ ಅಭ್ಯಾಸವಾಗಿದೆ. ಪುಷ್ಪಾಂಜಲಿ ಸ್ವಾಮಿಯಾರ್ ಅವರು ಎತ್ತರ ಯೋಗಂನಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿದ್ದಾರೆ ಎಂಬ ಅಂಶದೊಂದಿಗೆ ಈ ಸಾಂಪ್ರದಾಯಿಕ ಪದ್ಧತಿಗಳು ಸೇರಿಕೊಂಡಿವೆ. ಒಂದು ಕಾಲದಲ್ಲಿ ಇದು ದೂರದ ಗತಕಾಲದಲ್ಲಿ ದೇವಾಲಯದ ಆಡಳಿತ ಮಂಡಳಿಯಾಗಿತ್ತು. ಆದರೆ ವರ್ಷಗಳಲ್ಲಿ ಆಗಿ ಮಾರ್ಪಟ್ಟಿದೆ. ವಿದ್ಯುಕ್ತ ಮತ್ತು ಸಲಹಾ ಸಮಿತಿ ಈ ದೇವಾಲಯವನ್ನು ವಿಲ್ವಮಂಗಲತ್ತು ಸ್ವಾಮಿಯಾರ್ ಸ್ಥಾಪಿಸಿದ ಸಿದ್ಧಾಂತಕ್ಕೆ ವಸ್ತು ಮತ್ತು ಕೆಲವು ಕ್ರಮಗಳನ್ನು ನೀಡುತ್ತದೆ. ಮತ್ತೊಂದೆಡೆ ದಿವಾಕರ ಮುನಿಯ ದಂತಕಥೆಯನ್ನು ಹೆಚ್ಚಿನ ಸಂಖ್ಯೆಯ ತುಳು ಬ್ರಾಹ್ಮಣರ ಉಪಸ್ಥಿತಿಯಿಂದ ರುಜುಪಡಿಸಬಹುದು. ಯೋಗದಲ್ಲಿ ಪ್ರತಿನಿಧಿಸುವುದರ ಜೊತೆಗೆ ನಂಬೂತಿರಿ ಬ್ರಾಹ್ಮಣರು ದೇವಾಲಯದ ಆಚರಣೆಗಳು ಮತ್ತು ಸಮಾರಂಭಗಳಲ್ಲಿ ಶ್ರೇಷ್ಠ ಸ್ಥಾನವನ್ನು ಹೊಂದಿದ್ದಾರೆ. ತಂತ್ರಿಗಳು ಪ್ರಧಾನ ಅರ್ಚಕರು ಯಾವಾಗಲೂ ಈ ಸಮುದಾಯಕ್ಕೆ ಸೇರಿದ ಥರಾನನಲ್ಲೂರು ಕುಟುಂಬದಿಂದ ಬಂದವರು. ಪಶ್ಚಿಮ ಸ್ವಾಮಿಯಾರ್ ಮಠ ದೇವಸ್ಥಾನದ ಇಬ್ಬರು ಪುಷ್ಪಾಂಜಲಿ ಸ್ವಾಮಿಯರಲ್ಲಿ ಒಬ್ಬರ ನಿವಾಸ ಬಳಿ ಇರುವ ಸಣ್ಣ ಶ್ರೀ ಕೃಷ್ಣಸ್ವಾಮಿ ದೇವಾಲಯವನ್ನು ವಿಲ್ವಮಂಗಲತು ಸ್ವಾಮಿಯರ ಸಮಾಧಿಯ ಮೇಲೆ ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ. ಕೆಲವು ಇತಿಹಾಸಕಾರರು ಮತ್ತು ಸಂಶೋಧಕರು ಶ್ರೀಕೃಷ್ಣ ಸ್ವಾಮಿಯ ತಿರುವಂಬಾಡಿ ದೇಗುಲವು ಶ್ರೀ ಪದ್ಮನಾಭಸ್ವಾಮಿ ದೇಗುಲಕ್ಕಿಂತ ಹಳೆಯದು ಎಂಬ ಅಭಿಪ್ರಾಯವನ್ನು ಹೊಂದಿದ್ದಾರೆ. ದಂತಕಥೆಯ ಪ್ರಕಾರ ಶ್ರೀ ಪದ್ಮನಾಭಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ ನಂತರ ಶ್ರೀ ನರಸಿಂಹಸ್ವಾಮಿ ಮತ್ತು ಶ್ರೀ ಶಾಸ್ತಾ ದೇವಾಲಯಗಳನ್ನು ಸ್ಥಾಪಿಸಲಾಯಿತು. ಭಾಗವತ ಪುರಾಣದಲ್ಲಿ ಕಾಂಟೋ 10 ಅಧ್ಯಾಯ 79 ಶ್ರೀ ಬಲರಾಮನು ತನ್ನ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಸಯಾನಂದೂರಪುರಂ ಅಥವಾ ಅನಂತಶಯಂ ತಿರುವನಂತಪುರಂಗೆ ಭೇಟಿ ನೀಡಿದ್ದನೆಂದು ಉಲ್ಲೇಖವಿದೆ. ಹಾಗೆಯೇ ಬ್ರಹ್ಮಾಂಡ ಪುರಾಣ ದಲ್ಲೂ ಸ್ಯಾನಂದೂರಪುರ ಎಂಬ ಉಲ್ಲೇಖವಿದೆ. ಈ ಉಲ್ಲೇಖಗಳು ಈ ದೇವಾಲಯವು ಅತ್ಯಂತ ಪುರಾತನವಾಗಿದೆ ಮತ್ತು ಶತಮಾನಗಳಿಂದಲೂ ಶ್ರೀ ಮಹಾವಿಷ್ಣುವಿನ ಪ್ರಮುಖ ಸ್ಥಾನವಾಗಿ ಪೂಜಿಸಲ್ಪಟ್ಟಿದೆ ಎಂದು ತೋರಿಸುತ್ತದೆ. ಈ ನಗರದ ಶ್ರೀ ಮಹಾವಿಷ್ಣುವಿನ ಸ್ತುತಿಯಲ್ಲಿ ಮಹಾನ್ ವೈಷ್ಣವ ಸಂತರಾದ ನಮ್ಮಾಳ್ವಾರವರ ರಚನೆಗಳು ಈ ಯುಗದ 9ನೇ ಶತಮಾನದಲ್ಲಿ ಈ ದೇವಾಲಯವು ಅಸ್ತಿತ್ವದಲ್ಲಿತ್ತು ಎಂದು ನಿಸ್ಸಂದೇಹವಾಗಿ ಸಾಬೀತುಪಡಿಸುತ್ತದೆ. 1050 AD 225 ಮಿ. ವರ್ಷದಲ್ಲಿ ದೇವಾಲಯವನ್ನು ಪುನರ್ನಿರ್ಮಿಸಲಾಯಿತು ಮತ್ತು ನಿರ್ವಹಣೆಯನ್ನು ಅಂದಿನ ಆಡಳಿತಗಾರರಿಂದ ಮರುಸಂಘಟಿಸಲಾಯಿತು. ಮುಂದಿನ ಪ್ರಮುಖ ದಾಖಲಿತ ಘಟನೆಗಳು 1335 AD ಮತ್ತು 1384 AD ನಡುವಿನ ಅವಧಿಗೆ ಸಂಬಂಧಿಸಿವೆ. ವೇನಾಡನ್ನು ವೀರ ಮಾರ್ತಾಂಡ ವರ್ಮ ಎಂಬ ಪ್ರಬಲ ಮತ್ತು ಬುದ್ಧಿವಂತ ರಾಜನು ಆಳಿದನು. ಅವರು ಕ್ರಮೇಣ ದೇವಾಲಯದ ನಿರ್ವಹಣೆ ಮತ್ತು ಆಡಳಿತದ ಮೇಲೆ ಸಂಪೂರ್ಣವಾಗಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿದರು. ಕ್ರಿಸ್ತ ಶಕ 1375ರಲ್ಲಿ ದೇವಾಲಯದಲ್ಲಿ ಅಲ್ಪಶಿ ಉತ್ಸವವನ್ನು ಅಕ್ಟೋಬರ್-ನವೆಂಬರ್ನಲ್ಲಿ 10 ದಿನಗಳ ಉತ್ಸವ ನಡೆಸಲಾಯಿತು ಎಂದು ಸೂಚಿಸಲು ದಾಖಲೆಗಳಿವೆ. 1729 ಆಡ್ವರೆಗೆ ಈ ದೊರೆ ನಿಧನದ ನಂತರ ನಡೆದ ದೇವಾಲಯಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ಘಟನೆಗಳನ್ನು ಕೆಳಗೆ ನೀಡಲಾಗಿದೆ.